ಒಂದು ಕ್ಲಿಕ್ ಆದ ಮುಗಿದ್ಲ ಸ್ಟಾರ್ಟ್ ಆಗಿರ್ತಿಲ್ಲ ಸ್ಟಾರ್ಟ್ ಆಗೈತೆ ಓಕೆ ಸೆಕೆಂಡ್ ಮಾಡ್ಯೂಲ್ ಡಯಾಗ್ರಾಮ್ಸ್ ಅಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ second module diagrams and graphical representation diagrams and graphical representation ಕಾಣಲಿಕ್ಕೆ ಕ್ಲಿಯರ್ ಆಗಿ diagrams and graphical representation ಇದರಲ್ಲಿ ಏನೇನು ಇದೆ ನೋಡೋಣ what we'll learn here is meaning, needs, general rules of construction. Meaning, needs, general rules of construction. Meaning, needs, general rules of construction. Next one, simple bar diagram. Simple bar diagram. Component bar diagram. Component bar diagram. Next, multiple bar diagram. Next, percentage bar diagram. Start with the pie chart. These are the things you learn in diagrams. Then you have graphs. Graph ನಲ್ಲಿ ಏನು ಕಲಿತಿರಪ್ಪ ಅಂದ್ರೆ histogram, frequency polygon. We learn histogram, frequency polygon. Okay. Histogram, then frequency polygon. After that, we'll have frequency curve. Frequency curve. Then and curve. Curve. ಮುಗಿತು ಇಷ್ಟಾದ್ರೆ ಸೆಕೆಂಡ್ ಮಾಡ್ಯೂಲ್ ಮುಗಿತು ನಿಮ್ಮ ಹ್ಯಾಂಡ್ಸ್ ಅನ್ನ ಲೋವರ್ ಮಾಡ್ರಿ ಗುರು ಪೂಜಾರಿ ಸುಪ್ರಿಯಾ ವಾಲಿಕರ್ ಸಹನಾ ಸಾಲಿ ಓಕೆ ದತ್ತಾತ್ರೇಯ ಎಸ್ ದಿಸ್ ಇಸ್ ಆಲ್ ಅಬೌಟ್ ಸೆಕೆಂಡ್ ಮಾಡ್ಯೂಲ್ ಏನ್ ಹೇಳಿದೆ ನೋಡೋಣ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಸೆಕೆಂಡ್ ಮಾಡ್ಯೂಲ್ ಇಸ್ ಆಲ್ ಅಬೌಟ್ ಡಯಾಗ್ರಾಮ್ಸ್ ಅಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಫಸ್ಟ್ ಮಾಡ್ಯೂಲ್ ಅಲ್ಲಿ ಏನಿತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅದರಲ್ಲಿ ಅದರ ಫಂಕ್ಷನ್ಸ್ ಏನು ಅದರ ಲಿಮಿಟೇಷನ್ಸ್ ಏನು ಆಮೇಲೆ ಅದರಲ್ಲಿ ಬರುವಂತ ಬೇರೆ ಬೇರೆ ಟರ್ಮ್ಸ್ ಗಳು ಲೈಕ್ ಪಾಪ್ಯುಲೇಷನ್ ಇರಬಹುದು ಸ್ಯಾಂಪಲ್ ಇರಬಹುದು attribute ಇರಬಹುದು ವೇರಿಯಬಲ್ ಇರಬಹುದು ನಾಮಿನಲ್ ಸ್ಕೇಲ್ ಆರ್ಡಿನಲ್ ಸ್ಕೇಲ್ ಪ್ರೈಮರಿ ಡಾಟಾ ಸೆಕೆಂಡರಿ ಡಾಟಾ ಸೆನ್ಸಸ್ ಸ್ಯಾಂಪ್ಲಿಂಗ್ ಮೆಥಡ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಎಲ್ಲ ಥಿಯರಿ ಕಲ್ತ್ರಿ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ನಿಮ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ ಲೆಕ್ಕಗಳು ಸ್ಟಾರ್ಟ್ ಆಗ್ತಾವು ಇಟ್ ಸ್ಟಾರ್ಟ್ಸ್ ವಿತ್ ಡಯಾಗ್ರಾಮ್ಸ್ ಅಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಏನ್ ಕಲಿತಪ್ಪ ಇದರಲ್ಲಿ ಡಯಾಗ್ರಾಮ್ ಮತ್ತು ಗ್ರಾಫಿಗೆ ಫರಕ್ ಇದೆ ಕರೆಕ್ಟಾ ಗ್ರಾಫ್ ನಾನು ಯೂಶುವಲಿ ಟು ದ ಸ್ಕೇಲ್ ನೇ ಡ್ರಾ ಮಾಡ್ತೀನಿ ಗ್ರಾಫ್ ನಲ್ಲಿ ಡ್ರಾ ಮಾಡ್ತೀನಿ ಓಕೆ ಆದ್ರೆ ಡಯಾಗ್ರಾಮ್ಸ್ ಹೇಳಿದ್ರೆ ಟು ದ ಸ್ಕೇಲ್ ಇರಬಹುದು ಇರ್ಲಿಕ್ಕೂ ಇಲ್ಲ ಓಕೆ ಸೊ ಫಸ್ಟ್ ನಾನು ಡಯಾಗ್ರಾಮ್ಸ್ ನೋಡೋಣ ಡಯಾಗ್ರಾಮ್ ಅಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅದರ ಮೀನಿಂಗ್ ಇದರ ಅರ್ಥ ನೋಡ್ಬೇಕು ವಾಟ್ ಇಸ್ ಡಯಾಗ್ರಾಮ್ ಅಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ವಿಲ್ ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ಡಯಾಗ್ರಾಮ್ ಅಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಂದ್ರೆ ಇದರ ಅರ್ಥ ಏನು ನಾವು ಯೂಶುವಲಿ ನೋಡ್ರಿ ನಾನು ಹೇಳೋಕ್ಕಿಂತ ಏನಾದರೂ ಚಿತ್ರ ರೂಪದಲ್ಲಿ ತೋರಿಸಿದ್ರೆ ನಿಮಗೆ ಬಹಳ ಚೆನ್ನಾಗಿ ತಿಳಿತದ ಇಫ್ ಐ ಶೋ ಯು ಇನ್ ಅ ಪಿಕ್ಚರ್ ಒಂದು ಫೋಟೋ ತೋರಿಸಿದ್ರೆ ಯಾವ್ದಾದ್ರು ಮೆಸೇಜ್ ತೋರಿಸೋದಿದ್ರೆ ನಾನು ಒಂದು ಪಿಕ್ಚರ್ ಫಾರ್ಮ್ ನಲ್ಲಿ ತೋರಿಸಿದ್ರೆ ನಿಮ್ಗೆ ಮೆಸೇಜ್ ಬಹಳ ಕ್ಲಿಯರ್ ಆಗಿ ನಿಮಗೆ ಬಿಡುತ್ತದೆ ಫಾರ್ ಎಕ್ಸಾಂಪಲ್ ಈಗ ನೀವು ರೋಡ್ ಮೇಲೆ ಹೊರಟಿರ್ತೀರಿ ಹೈವೇದಲ್ಲಿ ಹೊರಟಿರ್ತೀರಿ ಹೈವೇದಲ್ಲಿ ಒಂದು ಟರ್ನ್ ಇರ್ತದೆ ಆ ಟರ್ನ್ ಬಹಳ ಡೇಂಜರಸ್ ಇರ್ತೈತಿ ಅಲ್ಲಿ ಏನ್ ಮಾಡ್ತಾರ ನೀವು ನೋಡ್ತೀರಿ ಅಲ್ಲಿ ಒಂದು ಬುರುಡೆ ಆಮೇಲೆ ಹಿಂಗ ಹಾಕಿದ ಒಂದು ಬುರುಡೆ ಸಿಂಬಾಲ್ ಇರ್ತೈತಿ ಅದರ ಅರ್ಥ ಡೇಂಜರಸ್ ಡ್ರೈವ್ ಸ್ಲೋಲಿ ಡೇಂಜರಸ್ ಅಂತ ಅದರ ಅರ್ಥ
ಮನುಷ್ಯ ಏನ್ ಮಾಡ್ತಾನೆ ನೋಡಿದ ತಕ್ಷಣ ತನ್ನ ಸ್ಪೀಡ್ ಅನ್ನ ಕಡಿಮೆ ಮಾಡ್ತಾನೆ. ಅದು ಮಾಡೋ ಬದಲಿ ಅಲ್ಲಿ ಉದ್ದಗೆ ಬರಲ್ಲ. ರೋಡ್ ಈಸ್ ಕರ್ವೇಚರ್, ಕರ್ವೇಚರ್ ರೋಡ್ ಇಸ್ ಅಹೆಡ್, is like road ahead is curvature. Okay, drive slowly. ಹಿಂಗೆಲ್ಲ ಉದ್ದಕ್ಕೆ ಮೆಸೇಜ್ ಬಂದ್ಬಿಟ್ರ ಆ ಹೊಳ್ಳು ಹೊತ್ನಾಗ ಅದನ್ನ ನೋಡುವೆ ಹೊಳ್ಸೋತ್ನ ಆಕ್ಸಿಡೆಂಟೇ ಆಗ್ಬಿಡ್ತೈತಿ, ಓದ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಡ್ರೈವ್ ಮಾಡುವಾಗ ಓದ್ಲಿಕ್ಕೆ ಆಗಲ್ಲ, ಟೈಮ್ ಇರಲ್ಲ, ಮತ್ತು ಓದಿ ತಿಳ್ಕೊಳ್ಳುವಷ್ಟು ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾವ. ಸೊ ಅದಕ್ಕೆ ಒಂದು ದೊಡ್ಡ ಫೋಟೋ ಹಾಕ್ಬಿಟ್ರೆ ಬಹಳ ಈಸಿಯಾಗಿ ತಿಳಿತದ. ಒಂದ್ ವೇಳೆ ಸಾಲಿ ಕಲಿಲಾರ್ದವಿದ್ದ, ಇಫ್ ಇಸ್ ನಾಟ್ ಎಟ್ ಆಲ್ ಎಜುಕೇಟೆಡ್, ಅವನಿಗೆ ಓದ್ಲಿಕ್ಕೆ ಬರಲ್ಲ, ಇಂಗ್ಲಿಷ್ ನಲ್ಲಿ ಬರ್ದಿರ್ತಾರ, ಹಿಂದಿದಲ್ಲಿ ಬರ್ದಿರ್ತಾರ, ಅವೆಲ್ಲ ಬೇಡ ಅಂತ ತಕ್ಷಣ ಏನ್ ಮಾಡಿದ್ರ ಪಿಕ್ಚರ್ ಸಿಂಬಲ್ ನಲ್ಲಿ ತೋರಿಸ್ಬಿಟ್ಟ, ಡಯಾಗ್ರಾಮ್ ನಲ್ಲಿ ತೋರಿಸ್ಬಿಟ್ರ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸರಳ. ಅದಕ್ಕೆ ನಾವು ಡಯಾಗ್ರಾಮ್ಸ್ ಗ್ರಾಫ್ ಪ್ರಿಫರ್ ಮಾಡ್ತೇವೆ. ಯಾಕಂದ್ರೆ ಇಟ್ ಇಸ್ ಬೆಟರ್ ದೆನ್ ಟ್ಯಾಬುಲೇಟೆಡ್ ಡೇಟಾ. ಟೇಬಲ್ ಹಾಕಿ ಡೇಟಾ ತೋರಿಸೋದೇ ಗ್ರಾಫ್ ಮತ್ತು ಡಯಾಗ್ರಾಮ್ ನಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳಿ ನಾವು ಮಾಡ್ತೇವೆ. ಸೊ ಅದಕ್ಕೆ ಮೀನಿಂಗ್ ಆಯ್ತು, ನೀಡ್ಸ್ ಎದಕ್ಕೆ ಮಾಡ್ಬೇಕು ಅಂತ ಹೇಳಿದೆ ನಿಮ್ಗೆ, ಯಾಕಂದ್ರೆ ಬಹಳ ಚೆನ್ನಾಗಿ ಕಾಣ್ತದ. ಆಮೇಲೆ ಅನಲೈಸ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಆಗ್ತೈತಿ. ಎದಕ್ಕೆ ಯೂಸ್ ಮಾಡ್ತೀವಿ, ನೀಡ್ಸ್. ವಾಟ್ ಇಸ್ ದ ನೀಡ್ ಆಫ್ ಡಯಾಗ್ರಾಮ್? ಜನರಲ್ ರೂಲ್ಸ್ ಆಫ್ ಕನ್ಸ್ಟ್ರಕ್ಷನ್. ಈಗ ನಾನು ಡಯಾಗ್ರಾಮ್ ತೆಗಿಬೇಕಾಗ್ಲಿ, ಗ್ರಾಫ್ ತೆಗಿಬೇಕಾಗ್ಲಿ, ಕೆಲವೊಂದು ರೂಲ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಆ ರೂಲ್ಸ್ ಅನ್ನ ಏನಂತ ಹೇಳಿ ನಾನು ಈಗ ಕಲಿತೀನಿ. ಯಾವ ರೀತಿ ಡಯಾಗ್ರಾಮ್ ತೆಗಿಬೇಕು, ಯಾವ ರೀತಿ ಗ್ರಾಫ್ ತೆಗಿಬೇಕು, ಯಾವ್ಯಾವ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕು, ಇವೆಲ್ಲ ನಾನಲ್ಲಿ ಜನರಲ್ ರೂಲ್ಸ್ ಆಫ್ ಕನ್ಸ್ಟ್ರಕ್ಷನ್ ಕಲಿತೀನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಡಯಾಗ್ರಾಮ್ಸ್. ಮುಂದೆ ಏನ್ ಕಲಿತೇವೆ ನಾವು, ಡಯಾಗ್ರಾಮ್ಸ್ ಗಳಲ್ಲಿ ಬೇರೆ ಬೇರೆ ತರದ ಡಯಾಗ್ರಾಮ್ಸ್ ಗಳನ್ನು ನಾವು ಕಲಿತೇವೆ. ಓಕೆ, ಬೇರೆ ಬೇರೆ ತರದ ಡಯಾಗ್ರಾಮ್ಸ್ ನಾವು ಕಲಿತೇವೆ. ಫಸ್ಟ್ ಡಯಾಗ್ರಾಮ್ ಯಾವ್ದು ಕಲಿತೇವೆ ನಾವು, ಸಿಂಪಲ್ ಬಾರ್ ಡಯಾಗ್ರಾಮ್. ಫಸ್ಟ್ ಯಾವ್ದು ಕಲಿತೇವೆ, ಸಿಂಪಲ್ ಬಾರ್ ಡಯಾಗ್ರಾಮ್ ಕಲಿತೇವೆ. ಅದನ್ನ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಂತ ಹೇಳಿ ಕಲಿತೇವೆ. ಅದನ್ನ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತ ಹೇಳಿ ಕಲಿತೇವೆ. ಅದನ್ನ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಂತ ಕಲಿತೇವೆ. ಇದೆಲ್ಲ ಆದ ಪೈ ಚಾರ್ಟ್ ಅಂತ ಕಲಿತೇವೆ. ನೆನಪಿಲ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ನೆನಪಿರ್ರಿ, ಇವೆಲ್ಲಾನು ಇಂಪಾರ್ಟೆಂಟ್. ಇವೆಲ್ಲದರಲ್ಲಿನೂ ಮಿನಿಮಮ್ 2 ಡಯಾಗ್ರಾಮ್ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾನೆ, ಮಿನಿಮಮ್ 2. ಓಕೆ, ಅವು ಮಲ್ಟಿಪಲ್ ಇರ್ಬೋದು, ಪರ್ಸೆಂಟೇಜ್ ಇರ್ಬೋದು, ಕಂಪೋನೆಂಟ್, ಸಿಂಪಲ್, ಪೈ ಚಾರ್ಟ್. ಇಷ್ಟು 1 2 3 4 5 there are 5 types of diagrams. 1 2 3 4 5. ಈ 5ರಲ್ಲಿ ಮಿನಿಮಮ್ 2 ಕಂಪಲ್ಸರಿ ನಿಮಗೆ ಕೇಳ್ತಾನೆ. ಅಂದ್ರೆ ಅಷ್ಟು ಎಷ್ಟು ಇಂಪಾರ್ಟೆಂಟ್ ಇದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಗಾಟ್ ಇಟ್? ಇವೆಲ್ಲ ನಾವು ಕಲಿಯೋಣ ಗ್ರಾಫ್ ಡಯಾಗ್ರಾಮ್. ಇದರಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಇವೆಲ್ಲ 4 ಅದಾವಲ್ಲ, 4 ಇವೆಲ್ಲ 1 ಡೈಮೆನ್ಷನಲ್ ಡಯಾಗ್ರಾಮ್. ಅದ್ರಲ್ಲಿ ಹೇಳ್ತೀನಿ, ಹೇಳುವಾಗ ಹೇಳ್ತೀನಿ 1 ಡೈಮೆನ್ಷನಲ್ ಡಯಾಗ್ರಾಮ್ ಅಂದ್ರೆ ಏನು, 2 ಡೈಮೆನ್ಷನಲ್ ಡಯಾಗ್ರಾಮ್ ಅಂದ್ರೆ ಏನು, ಅದನ್ನು ಡಿಸ್ಕಸ್ ಮಾಡೋಣ. Then after diagrams we have graphs. Graphs ನಲ್ಲಿ ಏನೇನಿದೆ, graphs ನಲ್ಲಿ histogram, frequency polygon, frequency curve and derivative. ಇದರಲ್ಲಿನೂ 2 ಕೇಳ್ತಾನೆ, ನೆನಪಿರ್ಲಿ. ಇದರಲ್ಲಿ ಏನ್ ಮಾಡ್ತಾನೆ, 2 ಕೇಳ್ತಾನೆ. Two of the graphs will be asked. Histogram one. First one histogram, second one frequency polygon, third one frequency curve, fourth one ಸ್ವಲ್ಪ ಟೈಮ್ ಹಿಡಿತೈತಿ. ಇವೆಲ್ಲ ಕಲಿಲಿಕ್ಕೆ ಟೈಮ್ ಹಿಡಿತೈತಿ. ನೀವೆಲ್ಲ ಸ್ವಲ್ಪ ಫಾಸ್ಟ್ ಮಾಡಿಬಿಟ್ರಂದ್ರೆ ಕಲಿಯೋದು ನೀವು ಕೈಯಲ್ಲಿ. ಈಗ ನಾನು ಈ ಪರ್ಟಿಕ್ಯುಲರ್ ಮಾಡ್ಯೂಲ್ ಹೇಳ್ಬೇಕಂದ್ರೆ ನೀವು ಎಲ್ಲರ ಹತ್ರನು ಡಯಾಗ್ರಾಮ್ಸ್ ಹೇಳ್ಬೇಕಂದ್ರೆ ಬುಕ್ ನಲ್ಲಿ ತೆಗೆಯಬಹುದು. ಗ್ರಾಫ್ಸ್ ಹೇಳುವಾಗ ಮಾತ್ರ ನಿಮ್ಮ ಹತ್ರ ಗ್ರಾಫ್ಸ್ ಇರಬೇಕು. ಅಂಡರ್ಸ್ಟುಡ್ ಆಲ್ ಆಫ್ ಯು? ಡಯಾಗ್ರಾಮ್ಸ್ ಹೇಳುವಾಗ ನಿಮ್ ಬುಕ್ ನಲ್ಲಿ ತೆಗಿಬಹುದು ನೀವು, ಆದ್ರೆ ಈ ಪಾರ್ಟ್ ಗ್ರಾಫ್ ಇದೆಯಲ್ಲ ಅದು ಹೇಳುವಾಗ ನಿಮ್ಮ ಹತ್ರ ಗ್ರಾಫ್ ಇರಬೇಕು. So that was all about second module. So third module, which is very big. Third module ಬಹಳ ದೊಡ್ಡದಿದೆ. Okay, ಆ ಮಾಡ್ಯೂಲ್ ಹೆಸರಿದೆ ಯುನಿವೇರಿಯೇಟ್ ಡೇಟಾ ಅನಾಲಿಸಿಸ್ ಅಂತ ಹೇಳ್ತೀವಿ. Okay, ನೋಡೋಣ ಯುನಿವೇರಿಯೇಟ್ ಡೇಟಾ ಅನಾಲಿಸಿಸ್. Third module, univariate data analysis.
univariate data analysis. ಇದರಲ್ಲಿ ಏನೇನು ಕಲಿತೇವೆ ನೋಡೋಣ. ಇಟ್ಸ್ ಅ ವೆರಿ ಬಿಗ್ ಮಾಡ್ಯೂಲ್. ಇದರಲ್ಲಿ ನಮಗೆ ಬಹಳ ಟೈಮ್ ತಗೋತದೆ. ನೀವು ಎಷ್ಟು ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡ್ತೀರಿ ಅಷ್ಟು ಬೇಗ ನಾವು ಕಲ್ತ್ಕೋಬಹುದು. ನೋಡೋಣ ಇದರಲ್ಲಿ ಏನೇನಿದೆ. ಲೆಟ್ us see what all is there in this module. First one is what is univariate data analysis? Univariate ಅಂದ್ರೆ ಏನು? ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಡೇಟಾ ಅನಾಲಿಸಿಸ್ ಅಂದ್ರೆ ಗೊತ್ತಾಗುತ್ತೆ. ಯಾವುದೇ ಡೇಟಾನ ಅನಲೈಸ್ ಮಾಡೋದಕ್ಕೆ ಡೇಟಾ ಅನಾಲಿಸಿಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಡೇಟಾ ಟೆಕ್ಸ್ಚುಯಲ್ ಫಾರ್ಮ್ ನಲ್ಲಿ ಇರ್ಬೋದು, ನ್ಯೂಮರಿಕಲ್ ಫಾರ್ಮ್ ನಲ್ಲಿ ಇರ್ಬೋದು, ಏನಾದ್ರೂ ನಮ್ಮ ಹತ್ರ ಒಂದು ಡೇಟಾ ಇತ್ತು ಅದನ್ನ ಅನಲೈಸ್ ಮಾಡೋದಕ್ಕೆ ನಾವು ಡೇಟಾ ಅನಾಲಿಸಿಸ್ ಅಂತ ಹೇಳ್ತೀವಿ. ಈಗ ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇನ್ ಫಸ್ಟ್ ಇಂಟರ್ನಲ್ ಅಸೆಸ್ಮೆಂಟ್ ಇನ್ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಂತ ಇತ್ತು ಅಂತ ತಿಳ್ಕೊಬೇಕು. ಸೊ ನಾವು ಏನ್ ಮಾಡ್ತೇವೆ, ಆ ಎಲ್ಲಾ 72 ಹುಡುಗರದು ಮಾರ್ಕ್ಸ್ ನನ್ನ ಹತ್ರ ಬರ್ತಲ್ಲ, ಅದು ಡೇಟಾ ಅಂತ. ಆ ಡೇಟಾನ ನಾನು ಅನಲೈಸ್ ಮಾಡ್ತೀನಿ. ಇದರಲ್ಲಿ ಯಾರು ಹೆಸರು ತಗೊಂಡಾರ, ಯಾರು ಕಡಿಮೆ ತಗೊಂಡಾರ, ಯಾರು ಔಟ್ ಆಫ್ ಔಟ್ ತಗೊಂಡಿದ್ದಾರೆ, ಫಸ್ಟ್ ಕ್ಲಾಸ್ ಎಷ್ಟು, ಸೆಕೆಂಡ್ ಕ್ಲಾಸ್ ಎಷ್ಟು, ಏನ್ ಅನಾಲಿಸಿಸ್ ಮಾಡ್ತೀನಿ. ಮೀನ್ ಮಾರ್ಕ್ಸ್ ಸ್ಕೋರ್ ಆಲ್ ದ ಸ್ಟೂಡೆಂಟ್ಸ್ ಏನ್ ನಾನು ಅನಾಲಿಸಿಸ್ ಮಾಡ್ತೀನಿ, ಅದು ಡೇಟಾ ಅನಾಲಿಸಿಸ್ ಅಂತ. ಇನ್ನು ಯುನಿವೇರಿಯೇಟ್ ಅಂದ್ರೆ ಏನು? ನಿಮಗೆ ಈ ಟರ್ಮ್ ಬರ್ತದ. ಒಂದು ಯುನಿವೇರಿಯೇಟ್ ಅಂದ್ರೆ ಬರ್ತದ, ಯುನಿವೇರಿಯೇಟ್. ಇನ್ನೊಂದು ಬೈವೇರಿಯೇಟ್ ಅಂದ್ರೆ ಬರ್ತದೆ. ಯುನಿವೇರಿಯೇಟ್ ಅಂದ್ರೆ ಒನ್ ವೇರಿಯೇಬಲ್, ಬೈವೇರಿಯೇಟ್ ಅಂದ್ರೆ ಟೂ ವೇರಿಯೇಬಲ್ಸ್. ಯುನಿವೇರಿಯೇಟ್ ಅಂದ್ರೆ ಒನ್ ವೇರಿಯೇಬಲ್, ಬೈವೇರಿಯೇಟ್ ಅಂದ್ರೆ ಟೂ ವೇರಿಯೇಬಲ್ಸ್. ಎರಡು ವೇರಿಯೇಬಲ್ ಇರುವಂತ ಡೇಟಾನ ನಾನು ಸ್ಟಡಿ ಮಾಡಿದ್ರೆ ಅದಕ್ಕೆ ಬೈವೇರಿಯೇಟ್ ಡೇಟಾ ಅನಾಲಿಸಿಸ್ ಅಂತಾರೆ. ಒಂದೇ ಒಂದು ವೇರಿಯೇಬಲ್ ಇರುವಂತ ಡೇಟಾನ ಅನಲೈಸ್ ಮಾಡಿದ್ರೆ ಅದಕ್ಕೆ ಯುನಿವೇರಿಯೇಟ್ ಡೇಟಾ ಅನಾಲಿಸಿಸ್ ಅಂತಾರೆ. ಏನಪ್ಪಾ ಇದು? ಬೈವೇರಿಯೇಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಯುನಿವೇರಿಯೇಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ನಾವು ಯುನಿವೇರಿಯೇಟ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ ಇನ್ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್. ಎಕ್ಸಾಂಪಲ್ ಏನದ? ಫಸ್ಟ್ ಒನ್, ಮಾರ್ಕ್ಸ್ ಸ್ಕೋರ್ಡ್ ಬೈ ಬಿಕಾಮ್ ಥರ್ಡ್ semester students in statistics. This is univariate data. Clear bata hoga? ನಾನು ಮಾರ್ಕ್ಸ್ ಸ್ಕೋರ್ ಬೈ ಸ್ಟೂಡೆಂಟ್ ಅಲ್ಲಿ x ಅಂತ ಡಿನೋಟ್ ಮಾಡ್ತೀನಿ. ಮಾರ್ಕ್ಸ್ ಸ್ಕೋರ್ ಬೈ ಸ್ಟೂಡೆಂಟ್ಸ್ ಇಸ್ ಡಿನೋಟೆಡ್ ಬೈ x. x 72 marks out of 20, 18, second roll number 17 thodda, roll number 3 10 thodda, roll number 4 11 thodda, roll number 5 5 thodda. ಈಗ ಎಷ್ಟು 72 ಹುಡುಗರ ಡೇಟಾ ಬಂದಿದೆ. So variable is called as x. Marks scored by become third semester in statistics subject, it is denoted by x. Univariate ಒಂದೇ ಒಂದು ಡೇಟಾ ಇದೆ, ಒಂದೇ ಒಂದು ವೇರಿಯಬಲ್ ಇದೆ. ಅಕಸ್ಮಾತ್ ನಾನು ಮಾರ್ಕ್ಸ್ ಸ್ಕೋರ್ಡ್ ಬೈ ಇದನ್ನೇ ಸೆಕೆಂಡ್ ಎಕ್ಸಾಂಪಲ್ ತಗೋತೀನಿ. Marks scored by students, second example, marks scored by become third sem students in stat and corporate accounting subjects. Stat and corporate accounting subjects ಎರಡು. Marks scored by become third sem students, stat and corporate accounting subjects. So marks scored in stat, marks scored in stat is denoted by x. Marks scored in accounts is denoted by y. ಇಲ್ಲಿ marks ಬರಿತಾ ಹೋಗ್ತೀವಿ. 10, 11, 15, 9, 7, 19 up to all 72 students. ಇಲ್ಲಿ ಬರ್ತದೆ 3, 9, 15, 19, 7, 11, 13, so on. So this is bivariate data. ಇದಕ್ಕೆ ನಂತರ bivariate. This is univariate, ಒಂದೇ ಒಂದು ವೇರಿಯಬಲ್. This is bivariate, both variables. ಅರ್ಥ ಆಗ್ಲಿಕ್ಕತ್ತದ ನಾ ಹೇಳಿದ್ದು? ಕೇಳಿಸ್ಲಿಕ್ಕತ್ತದ ಎಲ್ಲರಿಗೆ? ಕೇಳಿಸ್ಲಿಕ್ಕತ್ತದ? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ again once again. Very good, very good.
ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ಎಲ್ಲರಿಗೆ ಗುಡ್ ಥ್ಯಾಂಕ್ ಯು ಪ್ಲೀಸ್ ಲೋವರ್ ಯುವರ್ ಹ್ಯಾಂಡ್ಸ್ ಈಗ ನಿಮ್ಗೆ ಗೊತ್ತಾಯ್ತು ಯುನಿವೇರಿಯೇಟ್ ಅಂದ್ರೇನು ಬೈವೇರಿಯೇಟ್ ಅಂದ್ರೇನು ಗೊತ್ತಾಯ್ತು ನಿಮ್ಗೆ ಓಕೆ ಈಗ ನಾವು ಇದರಲ್ಲಿ ಏನ್ ಮಾಡ್ತೀವಿ ಈಗ ಬರೀ ಯುನಿವೇರಿಯೇಟ್ ಇದೇ ರೀತಿ ಯುನಿವೇರಿಯೇಟ್ ಇದು ಬೈವೇರಿಯೇಟ್ ಇನ್ನು ಮುಂದೆ ಮಲ್ಟಿವೇರಿಯೇಟ್ ಅಂತ ಬರ್ತದೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ವೇರಿಯೇಬಲ್ಸ್ ಇದ್ವು ಅಂದ್ರೆ ಎಕ್ಸ್ ವೈ ಝೆಡ್ ಓಕೆ ಎ ಬಿ ಸಿ ಡಿ ನಾಲ್ಕು ವೇರಿಯೇಬಲ್ಸ್ ಇದ್ವು ಅಂದ್ರೆ 5 ವೇರಿಯೇಬಲ್ ಇದ್ದು ಎರಡಕ್ಕಿಂತ ಹೆಚ್ಚು ವೇರಿಯೇಬಲ್ ಇದ್ರೆ ಅದಕ್ಕೆ ಮಲ್ಟಿವೇರಿಯೇಟ್ ಡೇಟಾ ಅನಾಲಿಸಿಸ್ ಅಂತಾರೆ ನಾವು ನಮ್ಮ ಸಿಲೆಬಸ್ಗೆ ಈ ಮಾಡ್ಯೂಲ್ ದಲ್ಲಿ ಯುನಿವೇರಿಯೇಟ್ ಕಲಿತೇವೆ ಮುಂದಿನ ಮಾಡ್ಯೂಲ್ ದಲ್ಲಿ ಕೋರಿಲೇಷನ್ ರಿಗ್ರೆಷನ್ ಅಂತ ಕಲಿತೇವಲ್ಲ ಅಲ್ಲಿ ಅದು ಇಲ್ಲಿಲ್ಲ ಸೊ ಮುಂದೆ ನೆಕ್ಸ್ಟ್ ಸೆಮಿಸ್ಟರ್ ಕೋರಿಲೇಷನ್ ರಿಗ್ರೆಷನ್ ಏನ್ ಬರ್ತಲ್ಲ ಅದರಲ್ಲಿ ಬೈವೇರಿಯೇಟ್ ಕಲಿತೇವೆ ಈಗ ಸದ್ಯಕ್ಕೆ ಇಲ್ಲಿ ವಿ ಲರ್ನ್ ಓನ್ಲಿ ಯುನಿವೇರಿಯೇಟ್ ಡೇಟಾ ಅಂದ್ರೆ ಒಂದೇ ಒಂದು ವೇರಿಯೇಬಲ್ ಅಂತ ಕಲಿತೇವೆ ಯಾವ ಮಾಡ್ಯೂಲ್ ಈ ಮಾಡ್ಯೂಲ್ ಇದರಲ್ಲಿ ಏನೇನಿದೆ ಅಂದ್ರೆ ಲೆಟ್ ಅಸ್ ಸಿ ಇದರಲ್ಲಿ ಡೆಫಿನಿಷನ್ ಆಫ್ ಪಾರ್ಟಿಷನ್ ವ್ಯಾಲ್ಯೂಸ್ definition of partition values ಈ partition values ಏನೇನು ಗೊತ್ತಾ ಮುಂದೆ ಒಂದು definition of partition values ಅಂದ್ರೆ ಇದರಲ್ಲಿ ಯಾವ ಬರ್ತಾವ partition values ಯಾವ ಬರ್ತಾವ ಅದರಲ್ಲಿ ಇರ್ತದ partition values ಯಾವ ಬರ್ತಾವು like for times next deciles and percentiles with the graphical location of partition values with graphical location of partition values graphical location of partition values and examples next concept of dispersion one part we next part concept of dispersion ಇದು ಒಂದು part concept of dispersion ಇದರಲ್ಲಿ ಏನು ಕಲಿತೀವಿ absolute and relative measures of dispersion 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 ಎರಡು ಡಿಸ್ಪರ್ಷನ್ ಬರ್ತಾರೆ ಡಿಸ್ಪರ್ಷನ್ ಕಂಡುಹಿಡಿಯಬಹುದು ಒಂದು ಅಬ್ಸಲ್ಯೂಟ್ ಇನ್ನೊಂದು ರಿಲೇಟಿವ್ ಮೆಜರ್ ಅಂತ ಹೇಳ್ತೇವೆ ಅದನ್ನ ನೋಡ್ತೇವೆ ನಾವು ಓಕೆ ಅಬ್ಸಲ್ಯೂಟ್ ಅಂಡ್ ರಿಲೇಟಿವ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಏನೇನ್ ಬರ್ತಾವಪ್ಪ ಅವು ವಾಟ್ ಆರ್ ದೀಸ್ ಅಬ್ಸಲ್ಯೂಟ್ ರಿಲೇಟಿವ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಏನೇನ್ ಬರ್ತಾವ ದೇ ಆರ್ ರೇಂಜ್ ಒಂದನೇದು ರೇಂಜ್ ಸೆಕೆಂಡ್ quartile deviation quartile deviation third mean deviation
standard deviation. Fifth, coefficient of variation. Coefficient of variation. Coefficient of variation. Next, full stop. ಇದು ಒಂದು ಪಾರ್ಟ್. ಇದು ಎರಡನೇ ಪಾರ್ಟ್ ಮುಗಿತು. ಇನ್ನು ಇದರಾಗ ಮೂರನೇ ಪಾರ್ಟ್ ಮತ್ತೆ ಡೆಫಿನಿಷನ್ ಆಫ್ ಸ್ಕ್ಯೂನೆಸ್. ಸ್ಕ್ಯೂನೆಸ್ ಅದರಲ್ಲಿ definition of skewness. Definition of skewness. Measures of skewness. Measures of skewness. ಯಾವ ತರದ ಸ್ಕ್ಯೂನೆಸ್ ನಾವು ಮೆಜರ್ ಮಾಡ್ತೀವಿ? ಎರಡು ತರ ಮಾಡ್ತೀವಿ. ಫಸ್ಟ್ ಒನ್ Karl Pearson's coefficient of skewness. Karl Pearson's coefficient of skewness. ಎರಡನೇದು Bowley's coefficient of skewness. ಎರಡನೇದು Bowley's coefficient of skewness. We are the measures now. Other examples based on table. Examples based on table. ಈ ಥಿಯರಿ ಮೇಲೆ ಎಕ್ಸಾಂಪಲ್ಸ್ ಇಷ್ಟು ಕಲಿಯೋಣ. So we have last 10 minutes. We have last 10 minutes now. ಇನ್ನು 10 ನಿಮಿಷದಲ್ಲಿ ಇದು ಮುಗಿದು ಹೋಗ್ಬಿಡ್ತೈತಿ. ಏನೇನಪ್ಪ ಇದರಲ್ಲಿ? ಏನ್ ಮಾಡ್ಬಿಟ್ಟಿದಾನ ನಿಮಗೆ ಥರ್ಡ್ ಸೆಮ್ ದಲ್ಲಿ ಯೂಶುವಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಕೇಳಿಸ್ಲಿಕ್ಕತ್ತದ ಎಲ್ಲರಿಗೆ? Am I audible? Raise your hands if I am audible. ಎಲ್ಲರಿಗೆ ಕೇಳಿಸ್ಲಿಕ್ಕತ್ತದ? ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏನ್ ಮಾಡಿದಾನ ಯೂನಿವೇರಿಯೇಟ್ ಡೇಟಾ ಅನಾಲಿಸಿಸ್ ನಿಮ್ಗೆ ಥರ್ಡ್ ಮಾಡ್ಯೂಲ್ ಕೊಟ್ಟಿದ್ದಲ್ಲ. ಆಕ್ಚುಲಿ ಇದಕ್ಕಿಂತ ಮೊದಲು ಒಂದು ಕಾನ್ಸೆಪ್ಟ್ ಅವ ನಿಮ್ಗೆ ಹೇಳ್ಬೇಕು, ಅದನ್ನ ಹೇಳಿಲ್ಲ. ಅದನ್ನ ನಾವು ಮೊದಲು ಓದ್ಕೊಂಡು ತಿಳಿದ ಬಳಿಕ ಇದನ್ನ ಸ್ಟಾರ್ಟ್ ಮಾಡಬೇಕು. ಅವ್ ಏನ್ ಹೇಳ್ಬೇಕು? ಅವರೇಜಸ್ ಅಂತ ಕೊಡ್ತೈತಿ. ಏನೋ ಅವರೇಜಸ್ ಅಂತ ಕೊಡ್ತೈತಿ. ಈ ಕಾನ್ಸೆಪ್ಟ್ ಅನ್ನ ಹೇಳೇ ಇಲ್ಲ. ಅವರೇಜಸ್ ಅಂದ್ರೆ ಏನು? ಮೀನು, ಮೀಡಿಯನ್, ಮೋಡು, ಜಾಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು, ಇವು 5 ತರದ ಏನ ಅವರೇಜಸ್ ಇರ್ತಲ್ಲ ಅವು ಮೊದಲು ಕಲಿಬೇಕು. ಅವು ಕಲ್ತ ಬಳಕೆ ಆಮೇಲೆ ಪಾರ್ಟಿಷನ್ ವ್ಯಾಲ್ಯೂಸ್, ಡಿಸ್ಪರ್ಷನ್, ಸ್ಕ್ಯೂನೆಸ್ ಕಲಿಬೇಕು. ಆದ್ರೆ ಏನ್ ಮಾಡ್ಬಿಟ್ಟಿದಾನ? ಇದನ್ನ ಹಾರಿಸ್ಬಿಟ್ಟಿದ್ದಾನೆ. ಅಂದ್ರೆ ಏನ್ ಅರ್ಥ? ಇದನ್ನ ನೀವಾಗೆ ಓದ್ಕೋಬೇಕು. ಆದ್ರೆ ನಾ ನಿಮ್ಗೆ ಓದ್ಲಿಕ್ಕೆ ಕೇಳಲ್ಲ, ನಾ ಹೇಳ್ಕೊಡ್ತೇನೆ. ಐ ವಿಲ್ ಟೆಲ್ ಯು. ಈಗ ನಾವು ಇದನ್ನ ಮೊದಲು ಕಲಿಬೇಕಂತ ಮೊದಲು ಸ್ವಲ್ಪ ಶಾರ್ಟ್ ಕಟ್ ಆಗಿ ಇದನ್ನ ಕಲಿಯೋಣ ಅಂತ ಆಮೇಲೆ ಕಲ್ತ ಬಳಕ ಕಲಿಬೇಕು. ಇದನ್ನ ಫಸ್ಟ್ ಏನೈತಿ ಅಂದ್ರೆ ಡೆಫಿನಿಷನ್ ಆಫ್ ಪಾರ್ಟಿಷನ್ ವ್ಯಾಲ್ಯೂಸ್. ಡೇಟಾನ ಭಾಗ ಮಾಡೋದು, ಪಾರ್ಟಿಷನ್ ಮಾಡೋದು, ಅದಕ್ಕೆ ಪಾರ್ಟಿಷನ್ ವ್ಯಾಲ್ಯೂಸ್ ಅಂತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮ್ಗೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಡೇಟಾ ಅದ, ಎಕ್ಸ್ ಡೇಟಾ ಅದ. Marks scored by 5 students. Marks scored by 5 students in statistics ante ನನ್ನ ಹತ್ರ ಒಂದು ಡೇಟಾ ಅದ. ಓಕೆ, ಕಾಣ್ಲಿಕ್ಕತ್ತಲ್ಲ ನಿಮ್ಗೆ? Another 8 minutes is there.
ಮಾರ್ಕ್ಸ್ ಸ್ಕೋರ್ಡ್ ಬೈ 5 ಸ್ಟೂಡೆಂಟ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್. ಒಂದನೇ ಹುಡುಗ 10 ಮಾರ್ಕ್ಸ್ ಕೊಡೋಣ, ಎರಡನೇ ಹುಡುಗ 15 ಮಾರ್ಕ್ಸ್ ಕೊಡೋಣ, ಮೂರನೇ ಹುಡುಗ 17 ಮಾರ್ಕ್ಸ್ ಕೊಡೋಣ, ಓಕೆ, ನಾಲ್ಕನೇ ಹುಡುಗ 18 ಮಾರ್ಕ್ಸ್ ಕೊಡೋಣ, ಐದನೇ ಹುಡುಗ 20 ಮಾರ್ಕ್ಸ್ ಕೊಡೋಣ. ಈಗ ಇದನ್ನ ಡಿವೈಡ್ ಮಾಡ್ತೀನಿ ಎರಡು ಭಾಗದಲ್ಲಿ. ಈ ವ್ಯಾಲ್ಯೂ ತಗೊಂಡ್ಬಿಟ್ರೆ ಇದ್ರ ಈ ಕಡೆ ಬಾಜುನು ಎರಡು ಅದಾವು, ಈ ಕಡೆ ಬಾಜುನು ಎರಡು. ಈ ವ್ಯಾಲ್ಯೂ ಏನ್ ಮಾಡಿದ್ರೆ ಡೇಟಾನ ಎರಡು ಭಾಗದಲ್ಲಿ ಡಿವೈಡ್ ಮಾಡಿ ಈ ವ್ಯಾಲ್ಯೂ ನಾನು ಮೀಡಿಯನ್ ಅಂತ ಹೇಳ್ತೀನಿ. ಅದಕ್ಕೆ ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಮೀಡಿಯನ್ ಇಸ್ ಅ ಪಾರ್ಟಿಷನ್ ವ್ಯಾಲ್ಯೂ. ಅದೇ ರೀತಿ ಕ್ವಾರ್ಟೈಲ್ಸ್ ಅಂತ ಬರ್ತಾವ, ಅದು ಡೇಟಾ 4 ಭಾಗದಲ್ಲಿ ಡಿವೈಡ್ ಮಾಡಿ ನೋಡಿ. ಮೀಡಿಯನ್ ಏನ್ ಮಾಡಿತು, ಇದೊಂದು ಭಾಗ ಇದೊಂದು ಭಾಗ ಎರಡು ಭಾಗದಲ್ಲಿ ಡಿವೈಡ್ ಮಾಡಿತು ಮೀಡಿಯನ್. ಅದೇ ರೀತಿ ಕ್ವಾರ್ಟೈಲ್ಸ್ ಅಂತ ಹೇಳ್ತು. ಕ್ವಾರ್ಟೈಲ್ಸ್ ಏನ್ ಮಾಡ್ತದ 4 ಭಾಗದಲ್ಲಿ ಡಿವೈಡ್ ಮಾಡ್ತದ. ಹೆಂಗಪ್ಪ, 1 2 ಇದು ಕ್ವಾರ್ಟೈಲ್ 1, ಇದು ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3. ಒಂದನೇ ಭಾಗ ಈ ಕಡೆ ಐತಿ, ಎರಡನೇ ಭಾಗ ಇದು, ಮೂರನೇ ಭಾಗ ಇದು, ನಾಲ್ಕನೇ ಭಾಗ ಇದು. ಕ್ವಾರ್ಟೈಲ್ಸ್ ಏನ್ ಮಾಡ್ತಾವು, ಡೇಟಾನ 4 ಭಾಗದಲ್ಲಿ ಡಿವೈಡ್ ಮಾಡ್ತಾವೆ. ಅದೇ ರೀತಿ ಕ್ವಾರ್ಟೈಲ್ಸ್ ಅನ್ನ ಡೆಸೈಲ್ಸ್ ಬರ್ತದೆ. ಡೆಸೈಲ್ಸ್ ಗಿವನ್ ಡೇಟಾನ 10 ಭಾಗದಲ್ಲಿ ಡಿವೈಡ್ ಮಾಡ್ತಾವೆ. ಸರ್ ಮತ್ತೆ ಇಷ್ಟರ 10 ನೋಡಿ, ಇದು ಬಸಣ್ಣ ಡೇಟಾ ಅದ, ಇದಾವ ಮಿನಿಮಮ್ 10 ನಂಬರ್ಸ್ 10 ಭಾಗದಲ್ಲಿ ಡಿವೈಡ್, ಮಿನಿಮಮ್ 10 ನಂಬರ್ಸ್ ಬೇಕು. ಕ್ವಾರ್ಟೈಲ್ಸ್ ಪಾಸಿಬಲ್ ಇದೆ, ಡೆಸೈಲ್ಸ್ ಪಾಸಿಬಲ್ ಇಲ್ಲ. ಇದರಲ್ಲಿ ಡೇಟಾ ಕಾರ್ಡ್ ಇರ್ತದೆ, ಡೆಸೈಲ್ಸ್ ಮಾಡ್ಬೋದು. ಅಂದ್ರೆ 100 ಮಂದಿದು 20 ಮಂದಿದು ಡೇಟಾ ಇದ್ರೆ ನಾವೇನ್ ಮಾಡ್ಬೋದು, ಡೆಸೈಲ್ಸ್ ಅಂದ್ರೆ ಏನ್ ಮಾಡ್ತೈತಿ, ಡೇಟಾನ 10 ಭಾಗದಲ್ಲಿ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಪರ್ಸೆಂಟೈಜ್ ಏನ್ ಮಾಡ್ತದೆ, ಗಿವನ್ ಡೇಟಾ ಏನಿರ್ತದೆ ಅದನ್ನ 100 ಭಾಗದಲ್ಲಿ ಡಿವೈಡ್ ಮಾಡ್ತದೆ, 100 ಪಾರ್ಟ್ಸ್ ನಲ್ಲಿ ಡಿವೈಡ್ ಮಾಡ್ತದೆ. ವಿತ್ ಗ್ರಾಫಿಕಲ್ ಲೊಕೇಶನ್ ಆಫ್ ಪಾರ್ಟಿಷನ್ ವ್ಯಾಲ್ಯೂಸ್. ಇವೇನು ಕ್ವಾರ್ಟೈಲ್, ಡೆಸೈಲ್, ಪರ್ಸೆಂಟೈಲ್ ಅದಲ್ಲ, ಇದನ್ನ ಗ್ರಾಫಿಕಲಿ ಹೆಂಗ್ ಕಂಡು ಹಿಡಿಯೋದು. ಥೆರಾಟಿಕಲಿ ಮೀಡಿಯನ್ 17 ಬರ್ತದೆ, ಗ್ರಾಫಿಕಲಿ ಮೀಡಿಯನ್ 17 ಹೆಂಗ್ ಕಂಡು ಹಿಡಿಯೋದು ಅದನ್ನ ನಾವು ಕಲಿತೀವಿ. ಗ್ರಾಫಿಕಲ್ ಲೊಕೇಶನ್ ಆಫ್ ಪಾರ್ಟಿಷನ್ ವ್ಯಾಲ್ಯೂಸ್ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇದಾಗ ನಾವು ಇಂಗ್ಲಿಷ್ ಬಿಟ್ಟ ಡಿಸ್ಪರ್ಷನ್ ಅಂತ ಒಂದು ಕಾನ್ಸೆಪ್ಟ್. ಡಿಸ್ಪರ್ಷನ್ ಅಂದ್ರೆ ಡೇಟಾ ಹೆಂಗ ಸ್ಕ್ಯಾಟರ್ ಆಗೈತಿ. ಡೇಟಾ ಒಂದ್ರ ಬಿಟ್ಟು, ಈಗ ಅವರೇಜ್ ಅಂದ್ರೆ ಮೀನ್ ಅದ, ಮೀನ್ ಹತ್ರ ಡೇಟಾ ಇದ್ವು ಅಂದ್ರೆ ಸ್ಕ್ಯಾಟರ್ನೆಸ್ ಕಡಿಮೆ ಇರ್ತದೆ. ಮೀನ್ ಬಿಟ್ಟು ದೂರ ಇದ್ವು ಅಂದ್ರೆ ಡೇಟಾ, ಅದಕ್ಕೆ ಡಿಸ್ಪರ್ಷನ್ ಅಂದ್ರೆ. ಅದನ್ನ ಡೀಟೇಲ್ ಆಗಿ ನಾ ಹೇಳ್ತೀನಿ, ನಿಮ್ಗೆ ಗಾಬರಿ ಆಗ್ಬೇಡ್ರಿ, ಐ ಟೆಲ್ ಯು ಇನ್ ಡೀಟೇಲ್ ಆಫ್ಟರ್ವರ್ಡ್ಸ್. ಒಂದು ಇದೈತಿ, ಇದ್ರದ್ದು ಎಷ್ಟು, ಇದು ಮೀನ್ ಫಾರ್ ಎಕ್ಸಾಂಪಲ್ 17 ಅಂತ ತಿಳ್ಕೊಳ್ಳಿ. ಆ ಮೀನ್ ಹತ್ರ ವ್ಯಾಲ್ಯೂಸ್ ಇದ್ದಂದ್ರೆ ಸ್ಕ್ಯಾಟರ್ನೆಸ್ ಕಡಿಮೆ ಅಂತಾರೆ. ಆ ಅವರೇಜ್ ಬಿಟ್ಟು ದೂರ ವ್ಯಾಲ್ಯೂಸ್ ಇದ್ದಂದ್ರೆ ಸ್ಕ್ಯಾಟರ್ನೆಸ್ ಹೆಚ್ಚಿರ್ತದೆ. ಆ ಸ್ಕ್ಯಾಟರ್ನೆಸ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕೆ ಡಿಸ್ಪರ್ಷನ್. Dispersion is the amount of scatteredness of variables about the mean. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಇಲ್ಲಿ x ತಗೊಳ್ಳಿ. x ವ್ಯಾಲ್ಯೂ 1 2 3 5 7 ಅಂತ ನೀವು ಆಡ್ ಮಾಡಿ. 7 5 12 12 3 15 15 3 89. ಇದರದ್ದು ಮೀನ್ ಎಷ್ಟು ಬರ್ತದ? x bar is equal to summation of x by n ಮಾಡ್ತೀವಿ 18 by 1 2 3 4 5 5 5 is 15 5 6 30 3.6 ಬರ್ತದೆ. 3.6 ಬರ್ತದೆ. ಕರೆಕ್ಟಾ? ಲಾಸ್ಟ್ 4 minutes is there. ಫಾಸ್ಟ್ ಆಗಿ ಈಗ ನಾವು ಗ್ರಾಫ್ ಹಾಕ್ತೀವಿ. 1 2 3 4 5 ಓಕೆ 1 2 3 4 5 3.6 ಇಲ್ಲಿ ಬರ್ತದೆ. ಇದಕ್ಕ 3.6 ಅಂತ ಇಲ್ಲಿ 3.6 ಇಲ್ಲಿ ಲೊಕೇಟ್ ಮಾಡಿ ಒಂದು ಬೇರೆ ಇದೆ. ಆಯ್ತಾ? ಈಗ 1 2 3 4 5 ಐದು ಡೇಟಾ ನನ್ನ ಹತ್ರ 2 3 4 5 ಇದೇನಂತಾರೆ ಅವರೇಜ್ ಲೈನ್ ಅಂತ. ಸುಮ್ಮನೆ ಮತ್ತೆ ಹೇಳ್ತೀನಿ ಡೀಟೇಲ್ ಆಗಿಲ್ಲ, ಸುಮ್ಮನೆ ಹೇಳಿದ್ದೆ. ಫಸ್ಟ್ ಏನದ 1 ಏನ್ ಬರ್ತದ 1 ಏನ್ ಎರಡನೇ ದಿನದ 2 ಅದು 2 ಏನ್ ಬರ್ತದ, ಮೂರನೇ ದಿನದ 3 ಅದು 3 ಏನ್ ಬರ್ತದ, ನಾಲ್ಕನೇ ದಿನದ 5 ಬರ್ತದ, ಐದನೇ ದಿನದ 7 ಬರ್ತದ, ಇದೆಲ್ಲ ಮೇಲೆ ಬರ್ತದೆ. ಸೊ ಎಷ್ಟು ಇದು ಅವರೇಜ್ ಲೈನ್ ಎಷ್ಟು ಸ್ಕ್ಯಾಟರ್ ಆಗಿತ್ತ? ಐ ಹ್ಯಾವ್ ಲಾಸ್ಟ್ 3 minutes. ಓಕೆ, ಅವರೇಜ್ ಲೈನ್ ಎಷ್ಟು ಹಬ್ಬೇಕ ಅದಕ್ಕೆ ಏನಂತೀವಿ ಡಿಸ್ಪರ್ಷನ್. ಇದು ಎಷ್ಟು ಕಡಿಮೆ ಹಬ್ಬಕ್ಕೆ ಅಷ್ಟು ಒಳ್ಳೆಯದು, ಇದೆಷ್ಟು ದೂರ ಹಬ್ಬೇಕು ವ್ಯಾಲ್ಯೂಸ್ ಅದು ಅಷ್ಟು ಒಳ್ಳೆಯದಲ್ಲ. ಸೊ ದಟ್ ಈಸ್ ಡಿಸ್ಪರ್ಷನ್ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ತರದ ಡಿಸ್ಪರ್ಷನ್ ವ್ಯಾಲ್ಯೂಸ್ ಕಲಿತೀವಿ ನಾವು. ಒಂದೇದು ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಅಂತೀವಿ, ಇನ್ನೊಂದು ರಿಲೇಟಿವ್ ಅಂತ ಹೇಳ್ತೀವಿ. ಈಗ ರೇಂಜ್ ಅದ, ರೇಂಜ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಡಿಸ್ಪರ್ಷನ್. ಅದನ್ನೇ ಕೋಎಫಿಷಿಯಂಟ್ ಆಫ್ ರೇಂಜ್ ಅಂದ್ರೆ ಅದು ರಿಲೇಟಿವ್ ವ್ಯಾಲ್ಯೂ ಆಫ್ ಡಿಸ್ಪರ್ಷನ್. ನೆಕ್ಸ್ಟ್ ಕ್ವಾರ್ಟೈಲ್ ಡಿವಿಯೇಷನ್, ಇದು ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಡಿಸ್ಪರ್ಷನ್.
ಅದನ್ನೇ ನಾವು ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಷನ್ ಕಂಡಿದ್ರೆ ರಿಲೇಟಿವ್ ಮೆಜರ್ ಆಫ್ ಡಿಸ್ಪರ್ಷನ್. ನೆಕ್ಸ್ಟ್ ಮೀನ್ ಡಿವಿಯೇಷನ್, ಇದು ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಡಿಸ್ಪರ್ಷನ್. ಅದನ್ನೇ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಕಂಡಿದ್ರೆ ರಿಲೇಟಿವ್ ಮೆಜರ್ ಆಫ್ ಡಿಸ್ಪರ್ಷನ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇದು ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಡಿಸ್ಪರ್ಷನ್. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಏನಿದೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂದ್ರೆ ಏನಿದೆ, ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡು ಒಂದೇ, ಅಂದ್ರೆ ಅದು ರಿಲೇಟಿವ್ ಮೆಜರ್ ಆಫ್ ಡಿಸ್ಪರ್ಷನ್. ಇನ್ನ ಅಬ್ಸಲ್ಯೂಟ್ ಮೆಜರ್ ಆಫ್ ಡಿಸ್ಪರ್ಷನ್, ರಿಲೇಟಿವ್ ಮೆಜರ್ ಆಫ್ ಡಿಸ್ಪರ್ಷನ್ ಅಂದ್ರೆ ಏನು? ಲಾಸ್ಟ್ 2 minutes. ಅಬ್ಸಲ್ಯೂಟ್ ಮೆಜರ್ ಆಫ್ ಡಿಸ್ಪರ್ಷನ್ ಅಂದ್ರೆ ಒಂದೇ ಒಂದು ಡೇಟಾ, ಯುನಿವೇರಿಯೇಟ್ ಡೇಟಾ ಅನ್ನ ಅನಲೈಸ್ ಮಾಡಕ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಡಿಸ್ಪರ್ಷನ್ ಕಂಡುಹಿಡಿತೀವಿ. ಎರಡು ಡೇಟಾನ ಅನಲೈಸ್ ಮಾಡೋದಿತ್ತು, ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಇನ್ ಮ್ಯಾಥಮೆಟಿಕ್ಸ್. ಎರಡು ಬೇರೆ ಬೇರೆ ಡೇಟಾನ ಮಾಡೋದಿದ್ದಾಗ ಅವನ್ನ ಕಂಪೇರ್ ಮಾಡುವಂತಾಗ ನಾನು ರಿಲೇಟಿವ್ ಮೆಜರ್ ಆಫ್ ಡಿಸ್ಪರ್ಷನ್ ನ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಅಬ್ಸಲ್ಯೂಟ್ ಮತ್ತು ರಿಲೇಟಿವ್ ಮೆಜರ್. ಇದಾದ ನಂತರ ಸ್ಕ್ಯೂನೆಸ್ ಬರ್ತದೆ. ಸ್ಕ್ಯೂನೆಸ್ ನಿಮ್ಗೆ ನಾಳೆ ಹೇಳ್ತೀನಿ, ಯಾಕಂದ್ರೆ ಟೈಮ್ 1 ನಿಮಿಷ ಮಾತ್ರ ಉಳಿದಿದೆ. ಓಕೆ, ಸ್ಕ್ಯೂನೆಸ್ ನಲ್ಲಿ ಏನ್ ಮಾಡ್ತೇವೆ, ಡೇಟಾ ಒಂದೇ ಕಡೆ ವಾಲಿ ಬಿಟ್ಟಿರ್ತದ, ಡೇಟಾ ಏನಾಗಿರ್ತದ ಕರೆಕ್ಟ್ ಆಗಿ ಅರೇಂಜ್ ಆಗಿರಲ್ಲ, ಒಂದ್ ಕಡೆ ಬಹಳ ಹರಡ್ ಬಿಟ್ಟಿರ್ತೈತೆ, ಅದಕ್ಕೆ ಸ್ಕ್ಯೂನೆಸ್ ಅಂತಾರ. ಅದನ್ನ ನಾಳೆ ಹೇಳ್ತೀನಿ ನಿಮ್ಗೆ, ಸ್ಕ್ಯೂನೆಸ್ ನಾಳೆ ಹೇಳ್ತೀನಿ. ಆಮೇಲೆ 4th ಮಾಡ್ಯೂಲ್ 5th ಮಾಡ್ಯೂಲ್ ಎರಡು ನಾನು ಇಂಟ್ರೊಡಕ್ಷನ್ ಮಾಡಿ ಕೊಡ್ಬೇಕು ನಿಮ್ಗೆ. ಇದಾದ ತಕ್ಷಣ ನಾನು ನಿಮ್ಗೆ ಆಕ್ಚುಯಲ್ ಸಿಲೆಬಸ್ ನ ಸ್ಟಾರ್ಟ್ ಮಾಡ್ತೀನಿ. Before starting the syllabus, probably tomorrow, day after tomorrow, we have LIC meeting, university visit ಅವ್ರು ಬರ್ಲಿಕ್ಕತ್ತಾರ. ನಾನು 28ನೇ ತಾರೀಕಿಗೆ ಕ್ಲಾಸ್ ತಗೊಳ್ಳಲ್ಲ ನಿಮ್ದು, ಆದ್ರೆ ಉಳ್ಕಿ ಕ್ಲಾಸ್ ನೀವು ಅಟೆಂಡ್ ಆಗ್ಬೇಕು. 28ನೇ ತಾರೀಕಿಗೆ ನಾನು ಸ್ಟಾಟಿಸ್ಟಿಕ್ಸ್ ಕ್ಲಾಸ್ ತಗೊಳ್ಳಲ್ಲ, ಯಾಕಂದ್ರೆ LIC ವಿಸಿಟ್ ಬರ್ಲಿಕ್ಕತ್ತಾರ. ಓಕೆ, ಸೊ ನೀವೆಲ್ಲ ಬೇರೆ ಕ್ಲಾಸ್ ಅಟೆಂಡ್ ಆಗ್ರಿ. ನಾನು 29ನೇ ತಾರೀಕಿಗೆ ಏನ್ ಬರ್ತಿಲ್ಲ, ಅವಾಗ ನಿಮಗ ನಾನು ವಾಟ್ಸ್ಆಪ್ ನಲ್ಲಿ ನೋಟ್ಸ್ ಅದ ಜೆರಾಕ್ಸ್ ಕಳಿಸ್ಬಿಡ್ತೀನಿ, ನೋಟ್ಸ್ ಅದ ಫೋಟೋ ಹೊಡೆದು ಕಳಿಸ್ತೀನಿ. ನೀವೆಲ್ಲ ನೋಟ್ಸ್ ಬರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆಯ್ತು. ನಾವು ಈಗ ಇದೇನಿದೆಯಲ್ಲ ಉಳಿದಿದ್ದ ಭಾಗ, 2 ಮಾಡ್ಯೂಲ್ ನಾಳೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದು ಫೋಟೋ ಹೊಡೆದು ಕಳಿಸ್ತೀನಿ, ಅದನ್ನೆಲ್ಲ ಬರ್ಕೊಂಡು ರೆಡಿ ಇಡ್ಬೇಕು. ಯಾಕಂದ್ರೆ ನಾನು ಥಿಯರಿ ಇಲ್ಲೆಲ್ಲ ಬರ್ಸೋದು ಕೊಡಲ್ಲ, ಥಿಯರಿ ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಮ ಹತ್ರ ಅದು ನೋಟ್ಸ್ ಇರಬೇಕು. ಅರ್ಥ ಆಯ್ತು ನಿಮ್ಗೆಲ್ಲರಿಗೂ ನಾನು ಹೇಳಿದ್ದು? ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್, ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್. ಮೀಟಿಂಗ್ ಇಸ್ ಅಬೌಟ್ ಟು ಕಂಪ್ಲೀಟ್. ಮೀಟಿಂಗ್ ಮುಗಿತಾ ಬಂತು. ರೇಸ್ ಯುವರ್ ಹ್ಯಾಂಡ್ಸ್ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಇಷ್ಟ ಆದ್ರೂ ಕೂಡ ಬರೀ 20 ಜನ ಅಟೆಂಡ್ ಆಗಿದ್ದೀರಪ್ಪ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ರಿ. ಓಕೆ, ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ರಿ. ಹೇಳ್ರಪ್ಪ, ಯಾರಿಗಾರು ತಿಳಿಲಿಕ್ಕೆ ಹೇಳ್ರಿ. ಅನ್ಮ್ಯೂಟ್ ಮಾಡಿದೀನಿ. ಏನ್ರ ಪ್ರಾಬ್ಲಮ್ ಅದ? ಇನ್ನೊಂದು 10-15 ಸೆಕೆಂಡ್ ಇದೆ. ಎನಿ ಡೌಟ್ಸ್?